ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ತಾಲೂಕು ಕಚೇರಿ ಮುಂಭಾಗ ಸಾಮಾಜಿಕ ಹೋರಾಟಗಾರರು ಹಾಗೂ ಆರ್ಟಿಐ ಕಾರ್ಯಕರ್ತ ಭಾಸ್ಕರ್ ಅಂಕಾಲಮಡುಗು ಶಿವಾರೆಡ್ಡಿ ಶಾಂತಿಯುತ ಪ್ರತಿಭಟನೆ ಸತ್ಯಾಗ್ರಹ ಮಾಡಿದರು. ಮೂಲಭೂತ ಹಕ್ಕುಗಳಾದ ಶುದ್ಧ ಕುಡಿಯುವ ನೀರು ನಮ್ಮ ಹಕ್ಕು, ಭೂಗರ್ಭಜಲದ ಸಂರಕ್ಷಣೆ ಅಗತ್ಯ, ಖಾಲಿ ಹುದ್ದೆಗಳನ್ನು ತಕ್ಷಣ ಭರ್ತಿ ಮಾಡಿ, ಮೂಲಭೂತ ಅಗತ್ಯಗಳಿಗೆ ಶುಲ್ಕ ವಿಧಿಸಬೇಡಿ, ಸರ್ಕಾರಿ ನಿಧಿಗಳ ದುರುಪಯೋಗ ನಿಲ್ಲಿಸಿ, ಶಾಶ್ವತ ಅಭಿವೃದ್ಧಿಗೆ ಒತ್ತು ನೀಡಿ, ಭವಿಷ್ಯದ ಪೀಳಿಗೆಯ ಹಿತಾಸಕ್ತಿಯನ್ನು ಗಮನದಲ್ಲಿಡಿ, ರೈತರು, ಬಡವರು ಮತ್ತು ಬಿಪಿಎಲ್ ಕುಟುಂಬಗಳನ್ನು ರಕ್ಷಿಸಿ, ರಾಜಕೀಯ ಲಾಭಕ್ಕಾಗಿ ಸಾಮಾನ್ಯ ಜನರಿಗೆ ಕಿರುಕುಳ ನೀಡಬೇಡಿ, ರಾಜಕೀಯ ಉದ್ದೇಶದಿಂದ ನಡೆದ ತಪ್ಪುಗಳನ್ನು ತಕ್ಷಣ ಸರಿಪಡಿಸಿ ಎನ್ನುವ ಅನೇಕ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಶಾಂತಿಯುತ ಪ್ರತಿಭಟನೆ ಸತ್ಯಾಗ್ರಹ ಮಾಡಿದರು. ಈ ದಿನ ನಾವು ಪುಟ್ಟ ಮಾತಿನಂತೆ ಚಿಂತಾಮಣಿ ತಾಲೂಕು ಕಚೇರಿ ಮುಂಭಾಗದಲ್ಲಿದ್ದೀವಿ. ಇವತ್ತು ಇಲ್ಲಿರ್ತಕ್ಕಂಥ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಮುಂದಿನ ಜನರೇಷನ್ಗೆ ತೊಂದರೆ ಮಾಡ್ತಾ ಇರ್ತಕ್ಕಂಥ ಇವತ್ತು ರಾಜಕಾರಣಿಗಳು ಇವತ್ತು ಬೆಂಗಳೂರಿನಿಂದ ಯಾವುದೇ ರೀತಿಯ ಪ್ರಿಕಾಷನ್ಸ್ ತೆಗೆದುಕೊಂಡಿರ ಆ ಒಳಚರಂಡಿ ನೀರನ್ನ ಅನೇಕ ಬಾರಿ ನಾವು ಮನವಿ ಮಾಡ್ತಾ ಇದ್ದೀವಿ. ಸೈಂಟಿಫಿಕ್ ಆಗಿ ಆ ನೀರನ್ನ ಸ್ಯಾನಿಟೈಸೇಷನ್ ಮಾಡಬೇಕು, ಫಿಲ್ಟರ್ ಮಾಡಬೇಕು, ಅದಾದ್ಮೇಲೆ ಬೆಂಗಳೂರಿಂದ ಹೊರಗಡೆ ಬರಬೇಕು ಅಂತ ತಿಳಿಸ್ತಾ ಇದ್ದೀವಿ. ಸರ್ಕಾರದಲ್ಲಿರ್ತಕ್ಕಂಥ ಕನ್ಸರ್ನ್ ಮಿನಿಸ್ಟರ್ಸ್ಗೆ, ಅಧಿಕಾರಿಗಳಿಗೆ ಇಮೇಲ್ ಮುಖಾಂತರ ಮತ್ತು ಪೋಸ್ಟ್ ಮುಖಾಂತರ ಅನೇಕ ಸಬ್ಮಿಷನ್ಸ್ ನಾವು ಕೊಟ್ಟಿದ್ದೀವಿ. ಆದರೂ ಕೂಡ ಇವತ್ತು ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷ, ಕನ್ಸರ್ನ್ ಮಿನಿಸ್ಟರ್ಸ್ ಸುಳ್ಳು ಹೇಳ್ತಕ್ಕಂಥದ್ದು. ಇಲ್ಲ, ನೀರು ಚೆನ್ನಾಗಿದ್ದಾವೆ, ಆ ನೀರಿಂದ ಏನು ಪ್ರಾಬ್ಲಮ್ ಆಗಿಲ್ಲ, ಯಾರೋ ವರ್ಲ್ಡ್ ಯಾರೋ ಬೇರೆ ಸೈಂಟಿಸ್ಟ್ಗಳು ಚೆಕ್ ಮಾಡಿದ್ದಾರೆ, ಅವ್ರು ಹೇಳಿದ್ದಾರೆ, ಇವ್ರು ಹೇಳಿದ್ದಾರೆ ಅಂತೇಳಿ ಸುಳ್ಳು ಹೇಳಿ ನಮ್ಮ ಕೆರೆ ಕುಂಟೆಗಳಿಗೆ ಹರಿಸಿ ನಮಗೆ, ನಮ್ಮ ಮುಂದಿನ ಜನರೇಷನ್ಗೆ ರೋಗಗಳನ್ನ ಹರಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಶುದ್ಧವಾಗಿರ್ತಕ್ಕಂಥ ಅಂತರ್ಜಲವನ್ನ ಕೆಡಿಸಿ ನಮ್ಮ ರೈತರಿಗೆ, ಬಡವರಿಗೆ, ನಮ್ಮ ಈ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಎಲ್ಲಾ ಜನಗಳಿಗೂ ಕೂಡ ರೋಗಗಳನ್ನ ಹರಡಿಸುವ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ನಿನ್ನೆ ಮಕ್ಕಳಾಗಿದ್ವಿ, ಇವತ್ತು ಯುವಕರಾಗಿದ್ದೀವಿ. ನಾಳೆ ಬರ್ತಕ್ಕಂಥ ಮುಂದಿನ ಪೀಳಿಗೆಗೆ ಏನು ತೊಂದರೆ ಆಗಬಾರ್ದು. ಈಗಾಗಲೇ ಇವತ್ತು ನಮ್ಮ ಕೋಲಾರ ಭಾಗದಲ್ಲಿ, ಚಿಕ್ಕಬಳ್ಳಾಪುರ ಭಾಗದಲ್ಲಿ. ಸರ್ ನಮಸ್ಕಾರ. ಇವತ್ತು ಶಾಂತಿ ಪ್ರತಿಭಟನೆ ಅಂತ ಚಿಂತಾಮಣಿ ತಾಲೂಕು ಕಚೇರಿ ಮುಂದೆ ಮಾಡ್ತಾ ಇದ್ರ, ಯಾವೊಂದು ಉದ್ದೇಶಕ್ಕೆ, ನಿಮ್ಮ ಮುಂದಿನ ಬೇಡಿಕೆಗಳೇನು? ಮೊದಲನೇದಾಗಿ ನಮ್ಮ ಆದ್ಯ ಕರ್ತವ್ಯ ಮೂಲಭೂತ ಸೌಕರ್ಯ ಆಗಿರ್ತಕ್ಕಂತಹ ನೀರು. ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ನಮ್ಗೆ ಅಂತರ್ಜಲ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಬೆಂಗಳೂರಿನಿಂದ ಗಲೀಜ್ ನೀರನ್ನು ನಮ್ಮ ಕೆರೆ ಕುಂಟೆಗಳಿಗೆ ಹರಿಸ್ತಾ ಇದ್ದಾರೆ. ಅದರಿಂದ ಇಲ್ಲಿ ನಮ್ಮ ಬಡವರಿಗೆ, ರೈತರಿಗೆ, ಸಾಮಾನ್ಯ ವರ್ಗದವರಿಗೆ ಅನೇಕ ರೋಗಗಳು ಬರ್ತಾ ಇದ್ದಾವೆ. ಆ ನೀರನ್ನ ನಾವು ಮೂರನೇ ಹಂತದ ಶುದ್ಧೀಕರಣ ಮಾಡಿಕೊಡಿ, ವೈಜ್ಞಾನಿಕವಾಗಿ ಯೋಚನೆ ಮಾಡಿ ಆ ನೀರನ್ನ ಫಿಲ್ಟರ್ ಮಾಡಿ ನಮ್ಮ ಕೆರೆ ಕುಂಟೆಗಳಿಗೆ ಹರಿಸಿ. ಇಲ್ಲ ಅಂತಂದ್ರೆ ಮುಂದಿನ ಪೀಳಿಗೆ ಇರಲ್ಲ. ಈಗಾಗಲೇ ನಮ್ಮ ರೈತರ ಮಕ್ಕಳಿಗೆ ಮಕ್ಕಳಾಗ್ತಾ ಇಲ್ಲ, ಮದುವೆಗಳಾಗ್ತಾ ಇಲ್ಲ. ನೀವು ಇದ್ದಿದ್ದು ಈ ನೀರನ್ನ ಬಿಟ್ಟು ನಮ್ಮ ಸಾಮಾನ್ಯ ವರ್ಗದವ್ರನ್ನ, ಬಡವರ್ಗದವ್ರನ್ನ ನೀವು ಸರ್ವನಾಶ ಮಾಡಕ್ ಹೊರಟಿದ್ದೀರಾ ಅಂತೇಳಿ ನಾವು ಅನೇಕ ಜನರಿಗೆ ಇವತ್ತು ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೂ ಕೂಡ ರೆಪ್ರೆಸೆಂಟೇಷನ್ಸ್ ಕೊಟ್ಟಿದ್ದೀವಿ, ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀವಿ. ಆದ್ರೆ ಈ ಲೋಕಲ್ ಅಲ್ಲಿ ಇರ್ತಕ್ಕಂಥ ಈ ಕನ್ಸರ್ನ್ ಮಿನಿಸ್ಟರ್ಸ್, MLAಗಳು ಇದನ್ನ ನಾವು ಎಷ್ಟು ಹೇಳಿದ್ರು ಕೂಡ ಅವರು ತಿಳ್ಕೊಂತ ಇಲ್ಲ. ಇದರಿಂದ ಏನು ಅವರು ಅನ್ಕೊಂಡಿದ್ದಾರೆ,
ನಾವೀಗಾಗಲೇ ಈ ತಾಲೂಕು ಕಚೇರಿ, ಚಿಂತಾಮಣಿ ತಾಲೂಕು ಕಚೇರಿಯಲ್ಲಿ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ. ಅದರಲ್ಲಿ ಮೊದಲನೇ ರೆಪ್ರೆಸೆಂಟೇಷನ್ ನಮ್ಮ ಮನವಿ ಏನಿದೆ ಅಂತಂದ್ರೆ, ದಯವಿಟ್ಟು ನೀವು ಬೆಂಗಳೂರು ನೀರು ಕೊಡೋದಾದ್ರೆ 3ನೇ ಹಂತದ ಶುದ್ಧೀಕರಣ ಅಥವಾ ವೈಜ್ಞಾನಿಕವಾಗಿ ಏನು ಸಮಸ್ಯೆಗಳಿಲ್ದಿರ ಫಿಲ್ಟರ್ ಮಾಡಿಕೊಡಿ, ಸ್ಯಾನಿಟೈಸೇಷನ್ ಮಾಡಿಕೊಡಿ ಅಂತೇಳಿ ಮನವಿ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಅನೇಕ ಜನರ BPL ರೇಷನ್ ಕಾರ್ಡ್ ಕಿತ್ತಾಕಿರ್ತಕ್ಕಂಥದ್ದು, APL ಕನ್ವರ್ಟ್ ಮಾಡಿರ್ತಕ್ಕಂಥದ್ದು, ಆಮೇಲೆ ಅನೇಕ ಜನರ ಜಮೀನುಗಳು ಖಾತೆಗಳನ್ನ ಬದಲಾಯಿಸಿರ್ತಕ್ಕಂಥದ್ದು, ಈ ರೀತಿ ಅನೇಕ ಸಮಸ್ಯೆಗಳು. ಓವರಾಲ್ ಆಗಿ ಬಡ ಜನರಿಗೆ, ಸಾಮಾನ್ಯ ಜನರಿಗೆ, ರೈತರಿಗೆ ಬೇಕಾಗಿರ್ತಕ್ಕಂತಹ 80 ಮನವಿಗಳನ್ನ ನಾವು ತಾಲೂಕು ಕಚೇರಿ ತಹಸೀಲ್ದಾರ್ ಕೊಟ್ಟಿದ್ದೀವಿ. ಅದನ್ನ DC ಅವರು ಫಾರ್ವರ್ಡ್ ಮಾಡಕ್ಕೆ ಕೇಳಿದೀವಿ, ಗವರ್ನರ್ ಅವರು ಫಾರ್ವರ್ಡ್ ಮಾಡಕ್ಕೆ ಕೇಳಿದೀವಿ, ಗೌರ್ಮೆಂಟ್ ಆಫ್ ಕರ್ನಾಟಕ ಫಾರ್ವರ್ಡ್ ಮಾಡಕ್ಕೆ ಕೇಳಿದೀವಿ, ಸೆಂಟ್ರಲ್ ಗೌರ್ಮೆಂಟ್ ಫಾರ್ವರ್ಡ್ ಮಾಡಕ್ಕೆ ಕೇಳಿದೀವಿ. ಅದೇ ರೀತಿಯಾಗಿ ಗೌರ್ಮೆಂಟ್ ಆಫ್ ಇಂಡಿಯಾಗೂ ಕೂಡ ಫಾರ್ವರ್ಡ್ ಮಾಡಿ ಅಂತ ಹೇಳಿದ್ವಿ. ಈಗ ನಮ್ಗೆ ಸೀಲು ಸಿಗ್ನೇಚರ್ ಹಾಕೊಡ್ತಾರೆ, ಒಂದು ಕನ್ನಡದಲ್ಲೂ ಮತ್ತು ಇಂಗ್ಲಿಷಲ್ಲೂ ಕೂಡ ಕೊಟ್ಟಿದ್ದೀವಿ ರೆಪ್ರೆಸೆಂಟೇಷನ್. ಯಾರು ಬಂದು ತಗೊಂಡ್ರು ಸರ್ ನಿಮ್ಮ ಮನವಿ? ಡೆಪ್ಟಿ ತಹಸೀಲ್ದಾರ್ ತೆಗೆದುಕೊಂಡಿದ್ದಾರೆ. ಇವತ್ತು ತಹಸೀಲ್ದಾರ್ ಬಂದಿಲ್ವಂತೆ. ನಾವು 26ನೇ ತಾರೀಕು ಮನವಿ ಮಾಡಿರೋದು, ಇವತ್ತು ಪ್ರತಿಭಟನೆ ಮಾಡ್ತೀವಿ ಅಂತ. ಆದ್ರೆ ಇವತ್ತು 10ನೇ ತಾರೀಕು, 16 ದಿನ ಆದ್ಮೇಲೆ ಇವತ್ತು ತಹಸೀಲ್ದಾರ್ ಇಲ್ಲ ರೆಪ್ರೆಸೆಂಟೇಷನ್ ತೆಗೆದುಕೊಳ್ಳಕ್ಕೆ. ಡೆಪ್ಟಿ ತಹಸೀಲ್ದಾರ್ ತೆಗೆದುಕೊಂಡಿದ್ದಾರೆ. ಅದನ್ನ ಸಂಪೂರ್ಣವಾಗಿ ಸೀಲು ಸೈನ್ ಹಾಕೊಂಡು ಮಾಡ್ತೀವಿ, ಏನೋ ಸ್ಕ್ಯಾನ್ ಮಾಡ್ಕೊಂಡು ಕೊಡ್ತೀವಿ ಅಂತ ಹೇಳಿ ಇಟ್ಕೊಂಡು ಹೋಗಿದ್ದಾರೆ. ಇವಾಗ ಚಿಕ್ಕಬಳ್ಳಾಪುರ ನಗರದಲ್ಲಿ, ಜಿಲ್ಲೆಯಲ್ಲಿ ಅನೇಕ ಹೋರಾಟಗಳು ನಡೀತಾ ಇದೆ. ಇದೇ ನೀರು ಶುದ್ಧೀಕರಣ ಮಾಡ್ಬೇಕಂತ. ಒಂದ್ ಕಡೆ ಸಂದೀಪ್ ರೆಡ್ಡಿ ಅವರು ಮಾಡಿದ್ದಾರೆ, ಮೊದಲು ಬಂದ್ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ. ಮತ್ತೆ ಮೊನ್ನೆ ಹರೀಶ್ ರೆಡ್ಡಿ ಅಂತ ಅನ್ನೋರು ಅವರು ಒಂದು ಹೋರಾಟ ಮಾಡಿದ್ದಾರೆ. ಇವಾಗ ನೀವು ಹೋರಾಟ ನೀವು ನಿಮ್ಮ ಬೆಂಬಲಕ್ಕೆ ಯಾರನ್ನಾದ್ರೂ ಕೇಳಿದಿರಾ ನೀವು ಈ ಹೋರಾಟಕ್ಕೆ? ನೋಡಿ, ನಾನು ಮೊದಲಿಂದನೂ ಹೇಳ್ತಾ ಇದ್ದೆ, ಈ ದೇಶವನ್ನ ಬದಲಾಯಿಸೋದಕ್ಕೆ ಯುವಕರಿಂದ ಮಾತ್ರ ಸಾಧ್ಯ ಅಂತ. ಸಂದೀಪ್ ರೆಡ್ಡಿ, ಹರೀಶ್ ರೆಡ್ಡಿ ಇಂಥವ್ರು ಇನ್ನೂ 100 ಜನ ಬರಬೇಕು. ಕಾಂಪಿಟೇಷನ್ ನಮ್ಮಲ್ಲಿ ಇರಬಾರ್ದು. ನಾವು ಮುಂದಿನ ಪೀಳಿಗೆಗೆ ಏನ್ ಮಾಡ್ಬೇಕು ಅದನ್ನೇ ಅವರು ಮಾಡ್ತಾ ಇದ್ದಾರೆ. ನಾನು 2018ರಲ್ಲೂ ಕೂಡ ಚುನಾವಣೆ ನಿಂತಾಗ ಅದೇ ಹೇಳಿದ್ದೆ, ನನಗೆ ಕಾಂಪಿಟೇಷನ್ ಇನ್ನೊಂದು 100 ಜನ ಯುವಕರು ಬರಲಿ, ಆವಾಗಲೇ ನಮ್ಗೆ ಇಲ್ಲಿರ್ತಕ್ಕಂಥ ಸಮಸ್ಯೆಗಳು ಗೊತ್ತಾಗೋದು. ನಾನು ಚುನಾವಣೆಗೆ ನಿಂತಾಗಿದ್ದೇನೆ, ನನಗಿರ್ತಕ್ಕಂಥ ಸಮಸ್ಯೆಗಳು, ಜನರಿಗಿರ್ತಕ್ಕಂಥ ಸಮಸ್ಯೆಗಳು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇವತ್ತು ರಾಜಕೀಯದಲ್ಲಿ ಅನೇಕ ಲೂಪ್ ಹೋಲ್ಸ್ ಇದಾವೆ. ರಾಜಕೀಯಕ್ಕೆ ಯುವಕರು ಕಂಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ, ದೇಶನೂ ಅಭಿವೃದ್ಧಿ ಆಗುತ್ತೆ. ಯುವಕರಿಗೆ ನಾನು ಸಂದೀಪ್ ರೆಡ್ಡಿಗೆ ಮತ್ತೆ ಹರೀಶ್ ರೆಡ್ಡಿಗೆ ನಾನು ಬೆಂಬಲವಾಗಿದ್ದೀನಿ. ಅವ್ರು ನನ್ನ ಪರವಾಗಿ ಇದ್ರು ಇಲ್ಲದೆ ಇದ್ರು ಕೂಡ ನಾನು ಯುವಕರ ಪರವಾಗಿ ಇರ್ತೀನಿ. ಅವ್ರು ಕರೆದ್ರೆ ನಾನು ಹೋಗ್ತೀನಿ ಎಲ್ಲಿಗೆ ಬೇಕಿದ್ರು. ಇವಾಗ ಸರ್ ಮನವಿ ತಗೊಂಡಿದ್ದಾರೆ. ನಿಮ್ಮ ಪ್ರತಿಭಟನೆ ಒಂದು ದಿನಾನ ಮುಂದೆ ಮುಂದುವರಿಯುತ್ತಾ? ನೋಡಿ, ಸೂಕ್ತವಾದ ವೈಜ್ಞಾನಿಕವಾಗಿ ಯೋಚನೆ ಮಾಡಿದಿರ, ಸ್ಯಾನಿಟೈಸೇಷನ್ ಮಾಡಿದಿರ, ಫಿಲ್ಟರ್ ಮಾಡಿದಿರ ಇದೇ ನೀರನ್ನು ಮುಂದುವರೆಸಿದ್ರೆ ಉಗ್ರ ಹೋರಾಟ ನಡೆಯುತ್ತೆ. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರು ಎದ್ದೇಳ್ತಾರೆ. ಇವತ್ತೇನು ಪಾಪ KRS ಪಕ್ಷದವರು ಅನೇಕ ಹೋರಾಟಗಳು ಮಾಡ್ತಾ ಇದ್ದಾರೆ. ಆತರ ಒಂದೊಂದು ಸಂಧಿಗೆ ಒಂದೊಂದು ಪಾರ್ಟಿ ಬರುತ್ತೆ. ಅನೇಕ ಯುವಕರು ಅನೇಕ ಪಾರ್ಟಿಗಳನ್ನ ಕಟ್ಟಿ ಇಲ್ಲಿ ಏನ್ ನಡೀತಾ ಇತ್ತು ಅನ್ಯಾಯ ಅಂದ್ರೆ ₹1 ಕೂಡ ಪೋಲ್ ಆಗಲ್ಲ. ಆ ರೀತಿ ಮಾಡ್ಬೇಕಾಗುತ್ತೆ. ಅಧಿಕಾರ ದುರುಪಯೋಗ ಬೇಡ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮುಂದಿನ ಜನರೇಷನ್ ಯೋಚನೆ ಮಾಡಿ ಸೂಕ್ತ ಮೆಜರ್ಸ್ ತೆಗೆದುಕೊಳ್ಳಿ. ಮುಂದಿನ ಪೀಳಿಗೆಯನ್ನ, ಬಡವರನ್ನ, ರೈತರನ್ನ ಕನ್ಸಿಡರ್ ಮಾಡಿ ಡಿಸಿಷನ್ಸ್ ಮಾಡಿ ಅಂತ ಹೇಳಿ ತಿಳಿಸ್ತಾ ಇದ್ದೀವಿ.